ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಇನ್ನು ಸಡನ್ ಆಗಿ ವಿಡಿಯೋ ಎಲ್ಲ ಆನ್ ಮಾಡಬೇಡ, ನಾನು ಏನೇನೋ ಮಾಡ್ತಿರ್ತೀನಿ ಕೋತಿತ್ತರ. ಏನು ಮಾಡ್ತಿದ್ದೆ ನೀನು? ಫಿಶ್ ಫುಡ್ ಹಾಕ್ತಿದ್ದಲ್ಲ ನೀನು. ಫಿಶ್ ಫುಡ್ ಹಾಕ್ತಿದ್ದೆ. ಹೇಳು. ಏನು ಸುಮ್ಮನೆ ನಿಂತಿದ್ಯಾ? ಅಷ್ಟು ಒಂದು ರಾಶಿ ಮಾತಾಡ್ತೀಯ, ಇವಾಗ ಸುಮ್ಮನೆ ಇದೆಯಾ? ನಾನು ಒಳ್ಳೆ ಹುಡುಗ, ತುಂಬ ಮಾತಾಡೋಕ್ಕೆ ಬರಲ್ಲ, ತುಂಬ ಕಮ್ಮಿ ಮಾತಾಡೋದು ನಾನು. ಹಾಗಾಗಿ ಹಂಗೆ ನೋಡೋದಾದ್ರೆ ನಾನು ಜಾಸ್ತಿ ಕಮ್ಮಿ ಮಾತಾಡ್ತೀನಿ ನಿನ್ಗಿನ್ನ. ಹೌದು ಹೌದು, ತುಂಬ ಜಾಸ್ತಿ ಮಾತಾಡಲ್ಲ, ಹೆಣ್ಮಕ್ಳು ಕಮ್ಮಿ ಮಾತಾಡ್ತಾರೆ. ಹೆಣ್ಮಕ್ಳು ಬೇಡ, ನನ್ನ ಬಗ್ಗೆ ಹೇಳು. ನೀನು ತುಂಬ ಕಮ್ಮಿ ಮಾತಾಡ್ತೀಯ. ಆದ್ರೆ ಬೇರೆ ಹೆಣ್ಮಕ್ಳು ಬಗ್ಗೆ ಬೇಡ, ನನ್ನ ಬಗ್ಗೆ ಹೇಳು. ನೀನು ತುಂಬ ಒಳ್ಳೆ ಹುಡುಗಿ, ತುಂಬ ಕಮ್ಮಿ ಮಾತಾಡ್ತೀಯ. ದೇವತೆ ದೇವತೆ ಸಾಕು, ಚಿನ್ನು ಬಂಗಾರಿ ಸಾಕು, ಶೃಂಗಾರಿ, ಆಮೇಲೆ ಸಾಕು. ನಾನು ಈ ವ್ಲಾಗ್ನ ಮಂಗಳವಾರ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನಗೆ ವೀಕ್ ಆಫ್ ಇರೋದ್ರಿಂದ ನನಗೆ ಏನೇನು ಪೆಂಡಿಂಗ್ ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸ್ತೀನಿ. ಇವತ್ತು ಫಸ್ಟ್ ಹೋಗ್ತಾ ಇರೋದು ಇವಾಗ ಸ್ಪಿನ್ಸ್ಗೆ. ಏನಕ್ಕೆ ಹೋಗ್ತಾ ಇದ್ದೀವಿ? ಅಲ್ಲೋದ್ಮೇಲೆ ತೋರಿಸ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಸ್ಪಿನ್ಸ್ಗೆ ಅಂತ. ಸರಿ ಸರಿ ಆಯಿತು. ಅಮ್ಮು, ನಿನ್ನ ಡ್ರೆಸ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಮ್ಮ ಹುಡುಗರಿಗೆ ಯಾಕೆ ಬರಲ್ಲ ಹಿಂಗೆಲ್ಲ ಪ್ಯಾಂಟು ನೈಟ್ ಡ್ರೆಸ್ಗೆ ಎಲ್ಲ ಟೈಟಿಗೆ ಬರ್ತಾರೆ. ನೀನೇ ತಗೋ. ಬ್ಯಾಗಿ ಪ್ಯಾಂಟ್ಸ್ಗಳು ಬರುತ್ತೆ, ಬ್ಯಾಗಿ ಪ್ಯಾಂಟ್ಗಳೆಲ್ಲ ಚೆನ್ನಾಗಿರುತ್ತೆ ಹಿಂಗೆ. ನೋಡು ಎಷ್ಟು ಚಂದ ಇದೆ. ನನ್ನ ಡ್ರೆಸ್ ಎಲ್ಲ, ನನ್ನ ಪ್ಯಾಂಟ್ ಎಲ್ಲ ನೀನೇ ಹಾಕೋ. ಯಾ ಅಫ್ಕೋರ್ಸ್. ಗಾಳಿ ಚೆನ್ನಾಗಿ ಬರುತ್ತಾ? ಗಾಳಿ ಚೆನ್ನಾಗಿರುತ್ತೆ. ನೋಡು ಆನೆ ಕಾಲಿದ್ದಂಗಿದೆ ಅಲ್ಲ. ಆಯಿತು, ನನ್ನ ಪ್ಯಾಂಟ್ ಎಲ್ಲ ನೀನೇ ಇಟ್ಕೋ. ಈ ಥರದ್ದು ಇನ್ನೂ ಒಂದೆರಡು ಪ್ಯಾಂಟ್ ತಂದು ಕೊಡ್ತೀನಿ ನಿನಗೋಸ್ಕರ. ಓಕೆ. ತಿಂಡಿ ತಿಂದ್ಯಾ? ತಿಂದೆ. ಏನು ತಿಂಡಿ? ಟೊಮೆಟೊ ಬಾತು. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಆದರೆ ನಾನಿವತ್ತು ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀನಿ. ಮಾಡು ಮಾಡು. ಟೂ ವೀಲರಲ್ಲಿ ಇವ್ರು ಕಾರಲ್ಲಿ ಹೋಗ್ತಾರೆ, ನಾನು ಟೂ ವೀಲರಲ್ಲಿ ಹೋಗ್ತೀನಿ. ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಇವತ್ತು. ಕಮನ್ ಕಮನ್. ನಾನೇ ಬೇಗ ಫಸ್ಟ್ ರೀಚ್ ಆಗಿರೋದು, ಅವ್ರಿನ್ನೂ ಬಂದಿಲ್ಲ. ನಾನೇ ಫಸ್ಟ್ ಬಂದಿದ್ದು. ಮಾಡಿ ತೊಗೊಂಡು ಆನ್ಲೈನ್ ಸ್ಕೂಲ್ ಬರೋಷ್ಟು ದೂರ. ಅದೇ ಇಲ್ಲಿ ರೀಚ್ ಆಗಿದ್ಯಾರು? ನಾನು. ಸುಳ್ಳು ಹೇಳ್ಬೇಡ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನಾವು ಯಾವಾಗಲೂ ರೆಗ್ಯುಲರಾಗಿ ಬರೋದೇ ಇಲ್ಲಿಗೆ. ಸಲೂನ್ ಅಂತ ಬಂದರೆ ಸ್ಪಿನ್ಸ್ಗೆ ಬರ್ತೀವಿ. ಇವತ್ತು ಸ್ಪಿನ್ಸ್ಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ಇವತ್ತು ಕ್ರಿಸ್ಮಸ್ ಸ್ಪೆಷಲ್, ಇನ್ನೇನು ಕ್ರಿಸ್ಮಸ್ ಇದೆಯಲ್ಲ 25th, ಸೊ ಅದ್ರ ಸ್ಪೆಷಲ್ ಕ್ರಿಸ್ಮಸ್ ಟ್ರೀ ರೆಡಿ ಮಾಡಿಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬನ್ನಿ, ಯಾಕೆ ಕೊಟ್ಟೋಗ್ಬಿಟ್ರಿ? ಪರವಾಗಿಲ್ಲ. ಅಮ್ಮ, ನಂದು ಹೆಡ್ ಮಸಾಜ್ ಆಯಿತು, ನಿಂದು ಹೆಡ್ ಮಸಾಜ್ ಆಯಿತು. ಏನಪ್ಪ, ಹೆಡ್ ಮಸಾಜ್ ಆಯ್ತಾ? ಸ್ಪಿನ್ಸಿಂದ ಯಾವಾಗಲೂ ಕಾರಲ್ಲಿ ಹೋಗ್ತಾ ಇದ್ವಿ. ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ. ಮೇಡಮ್ ಗಾಡಿ ಓಡಿಸ್ತಿದ್ದಾರೆ, ತುಂಬ ಚೆನ್ನಾಗಿ ಓಡಿಸ್ತಾರೆ ಗಾಡಿನೆಲ್ಲ ಅಲ್ವಮ್ಮ? ಚೆನ್ನಾಗಿ ಓಡಿಸ್ತಾರೆ. ತುಂಬ ದಿನ ಆಗಿತ್ತು ಟೂ ವೀಲರಲ್ಲಿ ಓಡಾಡಿ, ಈಗ ಹೊರಟಿದ್ವಿ. ಆ್ಯಕ್ಚುಲಿ ಇಲ್ಲಿ ರೆಗ್ಯುಲರಾಗಿ ಬಂದು ಕಬ್ನಲ್ಲೆಲ್ಲ ಕುಡಿತಿದ್ದೆ. ನನ್ನ ವೈಫು ಅಂದರೆ ಶಿರ್ಡಿ ಕರ್ಕೊಂಡೋಗಿ ಹಾಲು ಕುಡಿಸು ಅಂತ ಹೇಳ್ತಾರೆ, ಆದರೆ ಕಬ್ನಲ್ಲ. ಮೇಡಮ್ ಅವರ ಡ್ರೈವಿಂಗು ಸೂಪರ್ ಆಗಿದೆ. ಆ್ಯಕ್ಚುಲಿ ಈಗ ಹೊರಟಿದ್ದೀವಿ. ಇಂದ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದು ಮಡಕೆ ಬಿರಿಯಾನಿ ಅಂತೇಳಿ ನಾಗರಬಾವಿ. ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಇಲ್ಲಿ. ಸೊ ನಾವು ಇಲ್ಲೇ ಬರೋದು ಯಾವಾಗಲೂ ರೆಗ್ಯುಲರಾಗೆ. ಎಲೆ ಹಾಕಿದ್ದಾರೆ, 3:30 ಆಗಿದೆ, ಇನ್ನೂ ಅನ್ನ ಹಾಕಿಲ್ಲ ಹೇಳಿದ್ದೀವಿ. ಆ್ಯಕ್ಚುಲಿ ಏನಂದರೆ ಸ್ಪೆಷಲ್ ಏನಂದರೆ
ಮಂಡ್ಯ ಮಡಿಕೆ ಬಿರಿಯಾನಿ ಅಂತ ಹೇಳಿ. ಎಸ್, ಮಡಿಕೆ ಬಿರಿಯಾನಿ. ಅದು ನಂದು. ಓಹ್, ನಂದ್ರಲ್ಲಿ ಇವ್ರು 2 ಪೀಸ್ ಹಾಕ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಸಾಕ್ಬಿಡಿ. ಸರಿ ಆಗ್ಬೇಕಲ್ವಾ? ಅದಾದಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ರಾತ್ರಿ ಊಟಕ್ಕೆ ನಾನು ಏನಾದರೂ ಸ್ವಲ್ಪ ಲೈಟಾಗಿ ಬೇಗ ಆಗಲಿ ಅಂತ ಪನ್ನೀರ್ ಮಾಡ್ತಾಯಿದ್ದೀನಿ. ಇದೇನೂ ಇಲ್ಲ, ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ತರಕಾರಿನೇ ಆದಷ್ಟು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಯೂಸ್ ಮಾಡಿ ಇದನ್ನು ಡ್ರೈ ಥರ ಮಾಡ್ತೀನಿ. ಪನ್ನೀರ್ ಸ್ವಲ್ಪ ಡ್ರೈ, ಮಸಾಲ ರುಬ್ಬೋದು ಅದೆಲ್ಲ ಏನೂ ಹಾಕಲ್ಲ ನಾನು. ಅದ್ರ ಜೊತೆಗೆ ಚಪಾತಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮತ್ತು ನನ್ನ ವೀಕ್ ಆಫ್ ಮುಗೀತು.